ಹಾಯ್ ಎಲ್ಲರಿಗೂ. ಇವತ್ತು ಅನುಜನ ಕರ್ಕೊಬರೋಕ್ಕೆ ನಾನೇ ಹೋಗಬೇಕಾಗಿತ್ತು. ಹಾಗೆ ಸ್ವಲ್ಪ ರೆಡಿಯಾಗಿದೆ. ಹಾಗೆ ಇದು ಸಹ ನಂದು ಹಳೆ ಟಾಪ್ಗಳು. ಈಗ ಅನುಜನ ಕರ್ಕೊಬರೋಕ್ಕೆ ಹೋಗಬೇಕಾಗಿರೋದ್ರಿಂದ ಆ್ಯಕ್ಚುಲಿ ನಾನು ಸ್ವಲ್ಪ ಅಲ್ಲಿ ಮೇಯ್ನ್ ರೋಡ್ ಹತ್ರ ಹೋಗಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಮನೇಲಿ ಹೇಗಿರ್ತೀನೋ ಆಗ ಹೋಗೋಕ್ಕಾಗಲ್ಲ. ಹಾಗಾಗಿ ಈಗ ನನ್ನ ಹಳೆ ಡ್ರೆಸ್ಗಳೆಲ್ಲ ಈ ಥರ ಯೂಸ್ ಆಗ್ತಾ ಇದೆ. ಈ ಟಾಪೂ ಅಷ್ಟೇ ನಂದು ಒಂದು 7-8 ಇಯರ್ಸ್ ಬ್ಯಾಕ್ ಹಿಂದೆ ಟಾಪು. ಹಾಗೆ ಇವಾಗೆಲ್ಲ ನೀಟಾಗಿ ಹಾಕ್ಕೊಳಕ್ಕಾಗ್ತಾ ಇದೆ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಹಾಗೆ ಇವತ್ತು 2 ದಿನದ್ದು ಕುಕ್ಕಿಂಗ್ ವ್ಲಾಗ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟಿಗೆ ನಾನು ಬೀಟ್ರೂಟ್ ಪಲ್ಯ ಮತ್ತು ರಾಗಿ ನೀರು ದೋಸೆ ಮಾಡ್ಕೊಂಡಿದ್ದೆ. ಇದನ್ನು ಮಾಡ್ಕೊಳ್ಳೋಕ್ಕೆ ನಾನೊಂದು ಪ್ಯಾನಿಗೆ ಫಸ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ತುಂಬಾ ಬಿಸಿ ಆಗಿಬಿಟ್ಟಿತ್ತು, ಹಾಗಾಗಿ ಇಷ್ಟೊಂದು ಹೊಗೆ ಬರ್ತಾ ಇದೆ. ಹಾಗೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ತುಂಬ ಚೆನ್ನಾಗಿ ಫ್ರೈ ಆಗೋದು ಬೇಡ, ಹಾಗಾಗಿ ನಾನು ಮೊದಲು ಹಾಕ್ಕೊಳ್ಳಿಲ್ಲ. ಈರುಳ್ಳಿ ಹಾಕಿದ ನಂತರ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಜೊತೆನೇ ಇದನ್ನು ಸ್ವಲ್ಪ ಹೀಗೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಅಥವಾ 2 ಹಾಕ್ಕೋಬೋದು. ಅಂದರೆ ಇದು ತುಂಬ ಖಾರ ಇತ್ತು, ಹಾಗಾಗಿ ನಾನು ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ನಾನು ಚಾಪ್ ಮಾಡಿಟ್ಟಿರುವಂಥ ಬೀಟ್ರೂಟ್ನ ಹಾಕ್ಕೊಳ್ತಿದ್ದೀನಿ. ನನ್ನ ಹತ್ರ ಚಾಪರ್ ಇದೆಯಲ್ಲ, ಸೊ ಅದರಲ್ಲಿ ನಾನಿಂದ ಮಾಡ್ಕೊಂಡಿರೋದು. ಅದೊಂದು ಇರೋದ್ರಿಂದ ನನಗೆ ಪಲ್ಯ ಎಲ್ಲ ಮಾಡ್ಕೋಬೇಕಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ತುಂಬ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಮನೇಲೂ ಆರಾಮಾಗಿ ಎಲ್ಲ ತಿಂತಾರೆ. ಹಾಗಾಗಿ ನನ್ನ ಮಗನೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾನೆ. ಹಾಗೆ ಈ ಬೀಟ್ರೂಟ್ ಎಲ್ಲ ಸೇರಿಸಿದ ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಬೇಯೋಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಹೊತ್ತು ಇದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು. ಇದನ್ನ ಮುಚ್ಚಿಡೋಣ. ಅಷ್ಟರಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ. ರಾಗಿ ದೋಸೆ ನೀರು ದೋಸೆ ಮಾಡ್ಕೊಳ್ತೀನಿ. ತುಂಬಾ ಹೆಲ್ತಿ, ಒಳ್ಳೆಯದು. ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿಯಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದನ್ನ ಕಲಿಸ್ಕೊಳ್ಳಿ. ತೀರಾ ತೆಳ್ಳಗಾದ್ರೂ ಕಷ್ಟ. ನಾರ್ಮಲ್ ನೀರು ದೋಸೆಗೆ ಎಷ್ಟು ದಪ್ಪ ಬೇಕಾಗುತ್ತಲ್ಲ ಆ ದಪ್ಪಕ್ಕೆ ಹಿಟ್ಟನ್ನ ಮಾಡಿಕೊಂಡ್ರೆ ಆಯಿತು. ಸೊ ಗಂಟು ಏನು ಇಲ್ದಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ನೀರನ್ನ ಹಾಕಿಬಿಟ್ಟು ಅದರದ್ದು ಹದನ ಸರಿ ಮಾಡಿಕೊಂಡ್ರೆ ಆಯಿತು. ನಾವು ನೀರು ದೋಸೆ ಈ ಥರ ತೆಗೆದು ಹಾಕುವಾಗ ಯಾವ ಥರ ನೊರೆ ಬರುತ್ತಲ್ಲ, ಅದೇ ಥರ ಇದರಲ್ಲೂ ನೊರೆ ಬರಬೇಕು. ಅಲ್ಲಿ ತನಕ ಹೀಗೆ ಮಾಡಿ ನೋಡಿ. ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತೇಳಿದರೆ ನಿಮಗೆ ಹದ ಸರಿಯಾಗಿದೆ ಅಂತೇಳಿ ಅರ್ಥ. ಹಾಗೆ ಎತ್ತಿ ಎಲ್ಲ ಹಾಕ್ತಾ ಇದ್ದೀನಲ್ವ, ಸೊ ಇದ್ರ ನೀರೆಲ್ಲ ಆಚೆ ಈಚೆ ಎಲ್ಲ ಆರಿ ಸ್ವಲ್ಪ ಗಲೀಜಾಗಿಬಿಟ್ಟಿದೆ. ಹಾಗೆ ಈಗ ಇಲ್ಲಿ ನನಗೆ ಹಿಟ್ಟು ರೆಡಿ ಆಗಿದೆ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಿಚನ್ ಮಾಪ್ ಇರೋದ್ರಿಂದ ನನಗೆ ಈ ಥರ ಕೆಲಸ ಮಾಡೋದು ತುಂಬಾ ಈಸಿ, ಬೇಗ ನೀಟ್ ಮಾಡ್ಕೋಬೋದು. ಹಾಗೆ ಈಚೆ ಸೈಡ್ ನೋಡಿದ್ರೆ ನನ್ನ ಪಲ್ಯಕ್ಕೆ ಬೀಟ್ರೂಟ್ ಸಮೇತ ಬೆಂದಾಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಓಕೆನಾ. ಖಾರದ ಪುಡಿ ಎಲ್ಲ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು. ನಂದು ಮೆಣಸಿನ್ಕಾಯಿ ಆಲ್ರೆಡಿ ನನ್ನ ಖಾರ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತಿರೋದು. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಬೀಟ್ರೂಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ತೆಂಗಿನ ತುರಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಬೀಟ್ರೂಟ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹಾಗೆ ರಾಗಿ ನೀರು ದೋಸೆ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಇದನ್ನ ಈಗ ಮುಚ್ಚಿಡ್ತಿದ್ದೀನಿ. ಹಾಗೆ ನೀರು ದೋಸೆನ ಹುಯ್ಕೊಳ್ಳೋಣ. ಈಗ ಒಂದು ಪ್ಯಾನಿಗೆ ನೀರು ದೋಸೆನ ಹುಯ್ಕೊಳ್ತಿದ್ದೀನಿ. ಈ ಶೇಪ್ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ. ನನ್ನ ಶೇಪ್ ಈ ಥರನೇ ವಿಚಿತ್ರ ಆಗಿರುತ್ತೆ, ಆದರೆ ದೋಸೆ ಮಾತ್ರ ಟೇಸ್ಟಾಗಿರುತ್ತೆ. ಹಾಗೆ ನಾನು ಹೇಳ್ದಂಗೆ ನಾನು ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ನನ್ನ ಶೇಪ್ಸ್ ಎಲ್ಲ ನೀಟಾಗಿ ರೌಂಡಾಗಿ ಎಲ್ಲ ಬರೋಲ್ಲ. ಈ ಥರನೇ ವಿಚಿತ್ರ ಆಗಿರುತ್ತೆ. ಓಕೆ, ಇದನ್ನು ತಿರುಗಿಸಾಕ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ನೋಡ್ತಿದ್ದೀರಾ.
ಸೊ ನೀಟಾಗೇ ಬರುತ್ತೆ, ನೀರು ದೋಸೆ ಥರನೇ ಇರುತ್ತೆ. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಮ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರಲ್ಲಿ ಇದನ್ನು ಆರಾಮಾಗಿ ಆ್ಯಡ್ ಮಾಡ್ಕೋಬೋದು. ಹಾಗೆ ವೆಯ್ಟ್ ಲಾಸಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಎರಡನೇ ದೋಸೆನೂ ನಾನು ರೆಡಿ ಮಾಡಿದ್ದೀನಿ, ನೋಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಹಾಗೆ ಅನುಜ್ ಲಂಚ್ ಬಾಕ್ಸಿಗೆ ನಾನು ನೀರು ದೋಸೆ, ಬೀಟ್ರೂಟ್ ಪಲ್ಯ ಹಾಗೆ ಮಖಾನ ಸ್ವೀಟ್ನ ಇಟ್ಟಿದ್ದೆ. ಸ್ನ್ಯಾಕ್ಸ್ ಬಾಕ್ಸಿಗೆ ಪೊಮೊಗ್ರೆನೇಟ್ ಮತ್ತು ಸ್ವಲ್ಪ ಪಿಸ್ತಾ ಇಟ್ಟಿದ್ದೆ. ಇವತ್ತಿನ ಲಂಚ್ ಬಾಕ್ಸ್ ಇಷ್ಟೇ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಥರ ಗಮ್ ಹಾಕಿ ತೋರಿಸಿದೆ ಬಕೆಟಿಗೆ. ಸೊ ರೀಲ್ಸಲ್ಲಿ ನೋಡಿದ್ದು ಅಂತ ಅದೇನು ಯೂಸ್ ಆಗಲಿಲ್ಲ, ಒಂದು 2 ಡೇಸಿಗೆ ಎಲ್ಲ ಕಿತ್ಕೊಂಡೋಗ್ಬಿಟ್ಟು. ಸೊ ಅದು ಚೆನ್ನಾಗಿರಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು. ತುಂಬಾ ಅಂದರೆ ತುಂಬ ಈಸಿಯಾಗಿ ಒಂದು ಕೊಕೊನಟ್ ರೈಸ್ನ ಮಾಡ್ಕೊಳ್ಳೋಣ. ಹಾಗೆ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, 1 ಈರುಳ್ಳಿ, 1 ಟೊಮೊಟೊ, 1-2 ಮೆಣಸಿನ್ಕಾಯಿ, 1 ಸಣ್ಣ ಪೀಸ್ ಚಕ್ಕೆ, ಹಾಗೆ 1-2 ಲವಂಗ, ಒಂದು ಸ್ವಲ್ಪ ಜೀರಿಗೆ, 1 5 ಕಾಳು ಮೆಂತೆ, ಹಾಗೆ ಶುಂಠಿ ಬೆಳ್ಳುಳ್ಳಿ. ಶುಂಠಿ ಸ್ವಲ್ಪ ಸಾಕು, ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು ಬೇಕಾಗುತ್ತೆ. ಹಾಗೆ ಸ್ವಲ್ಪ ಧನಿಯಾ ಮತ್ತು ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು. ಇದ್ರ ಜೊತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ತುಂಬ ನಯಸ್ಸಾಗಿ ರುಬ್ಕೋಬೇಕಾಗುತ್ತೆ. ನೀವು ಇಲ್ಲಿ ಇದನ್ನೆಲ್ಲ ಮಸಾಲೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೋಬೋದು. ಹಾಗೆ ಹಸಿರು ಮೆಣಸಿನ್ಕಾಯಿ ಬದಲು ನೀವು ಒಣ ಮೆಣಸನ್ನು ಸಮೇತ ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ನನ್ನ ಫೇಸಲ್ಲಿ ಸ್ಮೈಲ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನಾನೇನೋ ಯೋಚನೆ ಮಾಡ್ತಿದ್ದೆ, ಹಾಗೆ ಸ್ವಲ್ಪ ಸಿಟ್ಟಲ್ಲಿರೋ ಥರ ಕಾಣಿಸ್ತಿದ್ದೆ ನನ್ನ ಫೇಸು. ಹಾಗೇನಿಲ್ಲ, ನಾನು ಆರಾಮಾಗಿದ್ದೆ. ಬಟ್ ಮನೇಲಿ ಯಾರೂ ಇನ್ನೂ ಎದ್ದಿರಲಿಲ್ವಲ್ಲ, ಸೊ ಸೈಲೆಂಟಾಗಿರಬೇಕಲ್ಲ, ಹಾಗಾಗಿ ಫೇಸ್ ಆ ಥರ ಕಾಣಿಸ್ತಿತ್ತು ಅಷ್ಟೇ. ಈಗ ಮಸಾಲೆ ಎಲ್ಲ ರುಬ್ಬಾಯ್ತಲ್ವ, ಸೊ ಒಂದು ಕುಕ್ಕರಿಗೆ ನಾನೀಗ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಾನು ಯೂಶ್ವಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತೀನಿ ತಿಂಡಿಗಳಿಗೆಲ್ಲ. ಅದೇ ಥರ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನೀಗ ಕ್ಯಾಶ್ಯೂ ನಟ್ ಹಾಕ್ಕೊಳ್ತಿದ್ದೀನಿ. ಕ್ಯಾಶ್ಯೂ ನಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಶ್ಯೂ ನಟ್ ಹಾಕೋದ್ರಿಂದ ನಿಮಗೆ ಮಧ್ಯೆ ಮಧ್ಯೆ ಕ್ಯಾಶ್ಯೂ ನಟ್ ಸಿಗುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿಟ್ಟು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲಿವರೆಗೂ ಅಂತೇಳಿದರೆ, ನಿಮಗೆ ಈ ಎಣ್ಣೆ ಅಂಶ ಏನಿದೆ ಅದು ನಿಮಗೆ ಮಸಾಲೆ ಮೇಲೆ ಈ ಥರ ಕಾಣಿಸ್ಬೇಕು ಈ ಮೇಲ್ಗಡೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನೇ ಇಡಬೇಡಿ. ಸೊ ಎಣ್ಣೆ ಎಲ್ಲ ತೇಲಿ ಆದ ನಂತರ ನಾನು ಇದಕ್ಕೆ 1 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸರಿ ಉಪ್ಪೆಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಎಲ್ಲ ನೋಡಿ ಉಪ್ಪೆಲ್ಲ ಸರಿ ಇದ್ದರೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ರೆ ನಿಮಗೆ ಕೊಕೊನಟ್ ರೈಸ್ ರೆಡಿ ಆಗುತ್ತೆ. ನಿಮಗೆ ಏನಿದ್ರು ಇದರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಷ್ಟೇ ಕೆಲಸ, ಮತ್ತು ನಿಮಗೆ ಈ ತಿಂಡಿ ಬೇಗನೆ ಆಗೋಗುತ್ತೆ. ಲಂಚ್ ಬಾಕ್ಸಿಗಾಗಲಿ ಅಥವಾ ಡಿನ್ನರಿಗಾಗಲಿ ಅಥವಾ ಬ್ರೇಕ್ಫಾಸ್ಟಿಗಾಗಲಿ ಬೇಗನೆ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನೋಡ್ತಿದ್ರಲ್ಲ, ಇದು ತುಂಬ ಹಳೇದು, ಅಂದರೆ ಲಾಸ್ಟ್ ವಿಡಿಯೋ ಮಾಡ್ತಿದ್ನಲ್ಲ ಆವಾಗ ಮಾಡಿದಂಥ ಶಾರ್ಟ್ಸ್ ನನ್ನ ಮಗನ ಜೊತೆ. ಅವಾಗ ತುಂಬ ಸಣ್ಣವನಿದ್ದ, ಹಾಗೆ ನೋಡ್ತಾ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.